ನೀವೆಲ್ಲ ವ್ಯೂವರ್ಸೇ ಕೊಡ್ತಿರ್ಬೋದಲ್ಲ. DB ಒಟ್ಟಿಗೆ ವ್ಲಾಗ್ಸ್ ಬೇಕಂತ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಇರೋದು ಮೆಲ್ಲ ಹೋಗ್ಲಿಕ್ಕೆ. ನಾಯಿ ಅಂತ ಸೈಕ್ ಮಾಡ್ತುಂಟು ಮಾರೆ. ಫಸ್ಟ್ ಬೈಕ್ ಮತ್ತೆ ಗರ್ಲ್ ಫ್ರೆಂಡ್ ಏನು ಚೈನ್ ಸ್ನ್ಯಾಚ್ ಎಲ್ಲ ಮಾಡಿ ಓಡ್ಲಿಕ್ಕಿಲ್ಲಲ್ಲ, ಮಿಕ್ಸ್ ಆಯ್ತೆ ಅಂತ ಮಾರೆ. ನಿಮಗೆ ಇಷ್ಟ ಆದರೆ ನೀವು ನೋಡಿ. ಅದೇ ಸಾಯಿ ಕುಮಾರ್ ಸತ್ತ ನಾನೇ. ಕೈ ಹಾಕಕ್ಕೆ ಜಾಗ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇವತ್ತು ನನ್ನ ಬೈಕಿದ್ದು ಸ್ವಲ್ಪ ಕೆಲವು ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡೋ, ಯೂಸ್ ಆ್ಯಂಡ್ ಟೇರ್ ಪಾರ್ಟ್ಸು. ಬ್ರೇಕ್ ಪ್ಯಾಡ್ ಮತ್ತು ಬಾಲ್ ಬೇರಿಂಗ್ ಒಂದು ಹೋಗಿದೆ. ಅದೆಂತ ಹೇಳ್ತೇನೆ ಈಗ. ಸ್ವಲ್ಪ ಪೆಟ್ರೋಲ್ ಹಾಕುವ. ಪವರ್ ಇಲ್ಲಯಾ ಅಲ್ಲಿ ಆ ಪೆಟ್ರೋಲ್ ಬಂಕ್ ಸಿಗುತ್ತಲ್ಲ ಆ ಥರ. ಎಂತ ಮರ ನೀರು ಇದೆ ಅಂತ ಯಾವುದಿದೆ ಮಿಕ್ಸ್ ಆಯ್ತೆ ಅಂತ ಮಾರೆ. ಮಿಕ್ಸಲ್ಲಿ ಹಾಕ್ಬೇಡಿ ಮಾರ ನಮ್ಮ ಕಡೆಗೆ. ನಾನು ಆಫ್ ರೋಡ್ ಎಲ್ಲ ಜಾಸ್ತಿ ಮಾಡ್ತೇನಲ್ಲ, ಹಾಗಾಗಿ ನಂದು ಎದುರುಗಡೆ ಟೈರ್ ಬೇರಿಂಗ್ ಬೇಗ ಹೋಗ್ತದೆ. ತುಂಬ ಸಲ ಚೇಂಜ್ ಮಾಡಿದ್ದೇನೆ. ಬರೀ ಆಫ್ ರೋಡ್ ಮಾಡಿ ಮನೇಲಿ ಇಡೋದಲ್ಲ, ಮೇಂಟೈನ್ ಮಾಡಬೇಕು ಹಾಗೇನೆ ಅಲ್ವಾ. ಬ್ರೇಕ್ ಪ್ಯಾಡ್ ಬೇಕಿದ್ದಿತ್ತು ಬುಲೆಟ್ ಇದು, ಫ್ರಂಟ್ ಮತ್ತು ಬ್ಯಾಕ್. ಹಾಂ ಹಾಯ್ ಇಲ್ಕಂಡು ನಿನ್ನ ಅಣ್ಣಂಗೆ ಫೋನ್ ಮಾಡ್ತಿದ್ದ. ಹಾಂ ರೆಡಿ ಆಗ್ತಿತ್ತಲ್ಲ ಅಂಕುಶ್ ಇದು. ಹೌದಾ ಎಂತ ಮರ ನಿಮ್ಮ ಅಂಗಡಿ ಹಂಗೆ ಸೆಟಲ್ ಏನೇನು ತಗಡೆಗ ಅವ. ಹಾಂ ಅಂಗಡಿ ಹಂಗೆಯಾ. ಇದು ಫ್ರಂಟ್ ಇದಾ ಬ್ಯಾಕ್ ಇದಾ. ನಂದು ಬೈಕಿದ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಎಷ್ಟು ಬೇಗ ಖಾಲಿ ಆಗ್ತದೆ ಅಂತಿಲ್ಲ. ಮತ್ತು ನಾನು ಸಹ ಹಾಗೆ ಯೂಸ್ ಮಾಡ್ತೇನಲ್ಲ. ಮಳೆಗಾಲದಲ್ಲಿ ಬೇಗ ಹಾಳಾಗ್ತದೆ. ಎಂತಕಂದ್ರೆ ರೋಡಿದ್ದು ಮಣ್ಣಲ್ಲಿ ಇರ್ತದಲ್ಲ, ಅದೆಲ್ಲ ಬ್ರೇಕ್ ಪ್ಯಾಡಿಗೆ ಸಿಕ್ಕಿ ಬಿದ್ದು ಬ್ರೇಕ್ ಪ್ಯಾಡ್ ಬೇಗ ಖಾಲಿ ಆಗ್ತದೆ. ಮತ್ತು ನಾನು ಆಫ್ ರೋಡ್ ಜಾಸ್ತಿ ಹೋಗ್ತೀನಿ. ಇದು ಬುಲೆಟ್ ಇರೋದು ಕ್ರೂಸ್ ಮಾಡಲಿಕ್ಕೆ ರೋಡಲ್ಲಿ, ಆದರೆ ನಾವು ಕ್ರೂಸ್ ಮಾಡೋದಿಲ್ಲ. ಹಾಗಾಗಿ ಏನಾಗ್ತದೆ ಗೊತ್ತಾ, ಇದಕ್ಕಿಂತ ಮುಂಚೆ ಸಹ ಒಂದು ಸಲ ಹೋಗಿತ್ತು ಬಾಲ್ ಬೇರಿಂಗ್. ನಾನೀಗ ಪರ್ಚೇಸ್ ಮಾಡಿದ್ದೆ ನೋಡಿ. ಇವ್ರು ಯಾಕೆ ಮಾರ ಆಚೀಚೆ ಹೋಗಿ. ನನ್ನ ಬೈಕಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಸಹ ನಾನು ಬೇಗ ರಿಪೇರಿ ಮಾಡ್ತೇನೆ ಅಲ್ಲ, ಹಾಗಾಗಿ ಬೈಕ್ ಒಳ್ಳೆ ಕಂಡೀಷನಲ್ಲಿ ಇರ್ತದೆ. ಒಬ್ಬ ಇದೆಂತ ಸಹ ಮಾರ ಸ್ಟಕ್ ಆದದ್ದು. ಇದು ಎಷ್ಟು ಸಣ್ಣದು ಬಾಬುದಾ? ಡಬಲ್ ಹಂಗಾರೆ ತತ್ತೆ ಇನ್ನೊಂದು ನಿಗುಸ್. ಹಾಯ್ ಮತ್ತೆ ಅಂಕುಶದೊಂದು ಒಳ್ಳೆ ಗಾಡಿ ರೆಡಿ ಆಗ್ತುಂಟು ಇಲ್ಲಿ. ಇದೆಲ್ಲ ಬರ ಜಾಕೆಟ್ ಗಿಕೆಟ್ ಹಾಕಿ ವರ್ಕ್ ಆಗ್ತುಂಟು. ಇದು ಲೈಟ್ ಅಂತ ಕವರ್ ಮಾಡಿದ್ದು. ಹಾಂ 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 MT-09 ಇವನ್ ಪ್ರಾಜೆಕ್ಟ್ ವೆಬ್ಸೈಟ್. ಅದನ್ನು MT-09 ಮಾಡುವಂತ ಇವನ್ ಪ್ಲಾನ್. ನೋಡುವ ಏನಾದ್ರು ಒಂದು ಕ್ರಿಯೇಟಿವಿಟಿ ಬೇಕು. ಸಿಂಪಲ್ ಆಗಿದ್ರೆ ಒಳ್ಳೆ ಆಗೋದಿಲ್ಲ ಅಲ್ಲ. ಸಿಂಪಲ್ ಎಲ್ಲರೂ ಇರ್ತಾರೆ, ನಮ್ಮ ಬಾಯ್ಸ್ ಯಾರು ಸಿಂಪಲ್ ಇಲ್ಲ, ಏನಾದರೂ ಒಂದು ಡಿಫ್ರೆಂಟ್ ಮಾಡ್ತಿರ್ತಾರೆ. ಓ ಹೊಸ ಸ್ಪ್ರಾಕೆಟ್ ಅಲ್ಲ, ಸ್ಪ್ರಾಕೆಟ್ ಇವನು MT ಹಾಕಿದ್ದಾನೆ. ಸ್ವಲ್ಪ ಇನಿಷಿಯಲ್ ಪಿಕಪ್ ಜಾಸ್ತಿ, ಟಾಪ್ ಸ್ಪೀಡ್ ಸ್ವಲ್ಪ ಕಮ್ಮಿ ಆಗ್ತದೆ. ನಿಂಗೇನು ಟಾಪ್ ಸ್ಪೀಡ್ ಏನು ಬೇಡ ಅಲ್ಲ. ಹಾಂ ಏನು ಚೈನ್ ಸ್ನ್ಯಾಚ್ ಎಲ್ಲ ಮಾಡಿ ಓಡ್ಲಿಕ್ಕಿಲ್ಲ ಅಲ್ಲ. ಅದು ಚೈನ್ ಸ್ನ್ಯಾಚ್ ಮಾಡಿ ಇನಿಷಿಯಲ್ ಪಿಕಪ್ ಬೇಕು. ರಪ್ಪ ಹೀಗೆ ತೆಗೆದು ರಪ್ಪ ಎಸ್ಕೇಪ್ ಆಗ್ಬೇಕು. ಹಾಂ ಅದೇ ಓಕೆ. ಹಾಗಾದ್ರೆ ಒಂದು ಚೈನ್ ಸ್ನ್ಯಾಚಲ್ಲೇ ದುಡ್ಡು ಮಾಡಿದ್ದೆಲ್ಲ ಸುಮ್ಮನೆ ಹೇಳಿದ್ ಮಾರೆ. ಹೌದು ದಿನ ಹಿಡ್ಕೊಂಡು ಬಂದು ಕಡೆ. ಹೌದೇ ಮಾರೆ. ಮತ್ತೆ ಇಲ್ಲಿ ಹೆಬ್ರಿಲ್ಲ ಅದು ಚೈನ್ ಸ್ನ್ಯಾಚ್ ಆದ್ರೆ ನಿನ್ನೆ ಹಿಡ್ಕೊಂಡ್ರೆ ಕಡೆ. ನಂದೀಗ ಸೀಟ್ ತೆಗಿಬೇಕಂತಿದ್ದೆ. ಈಗ ನೋಡಿ ಹೀಗೆ ತೋರ್ತುಂಟಲ್ಲ ಸೀಟ್. ನಾನು ಮನೇಲಿ ತೆಗಿತೇನೆ. ಯಾವ್ದು ಒಳ್ಳೆ ಆಗ್ತದೆ ಅಂತ ನೀವು ಹೇಳಿ ಕಮೆಂಟಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಬಲ್ಕ್ ತೋರ್ತದೆ ಬೈಕ್. ಹಿಂದ್ಗಡೆ ಕ್ಯಾರಿಯರ್ ಬಂತಲ್ಲ, ನಾನು ಇದನ್ನು ಯಾರನ್ನು ಕೂರ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಇಟ್ಟದಲ್ಲ. ಇಲ್ಲಿ ಯಾರು ನನ್ನ ಅಮ್ಮ ಮಾತ್ರ ಕೂತ್ಕೊಳ್ಳೋದು. ಇಲ್ಲಿಗ ನನಗೆ ಎಂಥರ ಒಂದು ಐಟಮ್ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಲಾಂಗ್ ರೈಡ್ ಹೋದಾಗ ಇಲ್ಲಿ ರೈನ್ ಕೋಟ್ ಇಟ್ಕೊಂಡು ಹೋಗ್ತೀನಿ ಇಲ್ಲಿ, ಸೊ ದಟ್ ನಾನು ಬ್ಯಾಕ್ ಪ್ಯಾಕ್ ಹಾಕ್ಬೇಕಂತಿಲ್ಲ. ಈ ವೀಲ್ ಕವರ್ಸ್ ಕೆಲವರಲ್ಲ ತುಂಬ ಜನ ಹೇಳಿದ್ರು ಮಾರೆ ವೀಲ್ ಕವರ್ ಬೇಡ ಗಲೀಜಾಗ್ತದೆ ಅಂತ. ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ ವೀಲ್ ಕವರ್. ಅದನ್ನು ಸ್ಟಂಟ್ ಮಾಡುವಾಗ ವೀಡಿಯೋಸಲ್ಲಿ ಒಳ್ಳೆ ಬರ್ತದೆ. ವೀಲ್ಸ್ ಫುಲ್ ಬ್ಲ್ಯಾಕ್ ಆಗಿ ಬರ್ತದೆ. ಏನಾದರೂ ಒಂದು ಮಾಡ್ತಿರೋದು ಸಿಂಪಲ್ ಇರ್ಲಿಕ್ಕೆ ಇಷ್ಟ ಇಲ್ಲ ಎಲ್ಲರ ಥರ. ಮುಂಚೆಂದ ಸಾಗೆ ನಂಗೆ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು. ಅಂಕುಶ್ ಮಾತ್ರ ತುಂಬ ದಿನದಿಂದ ಬೆಳಿಗ್ಗೆ ಬಂದು ಸಂಜೆ ಹೋಗೋದಂತೆ, ಊಟ ಸಹ ಇಲ್ಲೇ ಮಾಡೋದಂತೆ. ಒಂದು ಹುಡುಗಿಗೆ ಒಂದಷ್ಟು ಟೈಮ್ ಕೊಟ್ಟಿದ್ದಾನೆ ಇಲ್ವಾ ಬೈಕಿಗೆ ಕೊಟ್ಟಷ್ಟು. ಬಾಯ್ಸ್ ಇದು ಫಸ್ಟ್ ಪ್ರಯಾರಿಟಿ ಅದೇ. ಗರ್ಲ್ ಫ್ರೆಂಡ್ ಇದ್ರು ಸಹ ಫಸ್ಟ್ ಬೈಕ್ ಮತ್ತೆ ಗರ್ಲ್ ಫ್ರೆಂಡ್. ನಾವು ಇದಕ್ಕಿಂತ ಮುಂಚೆ ಒಂದ್ಸಲ ರೈಡ್ ಮಾಡಿತ್ತು ಆಗುಂಬೆಗೆ. ನಾನು ಅದು ವ್ಲಾಗ್ಸ್ ಹಾಕಲಿಲ್ಲ. ನೆಕ್ಸ್ಟ್ ಯಾವತ್ತಾದ್ರೂ ಹಾಕ್ತೇನೆ. ಔಟರ್ ಮಾಸ್ಕ್ ಎಲ್ಲ ಬರ್ಲಿಕ್ಕಿತ್ತಲ್ಲ. ಹೌದು ಮಾಸ್ಕ್ ಎಲ್ಲ ಹಾಕಿದಾಗ ಭಾರಿ ಒಳ್ಳೆಯದು ಕಾಣ್ತದೆ. ಕಣ್ಣು ಆಪ್ರೇಷನ್ ಆಗಿದೆ ಅಷ್ಟೇ. ಇನ್ನು ಭಾರಿ ಚೆಂದ ಆಗ್ತದೆ ಮಾತ್ರ ಇದು. ಹೌದಾ ರಿಂಗ್ ಲೈಟ್ ಅಲ್ಲ? ಹಾಂ ಹಾಂ ನಾರ್ಮಲ್ ಲೈಟಾ? ಹೌದು. ನನ್ನ ವ್ಲಾಗ್ಸ್ ಎಲ್ಲ ತುಂಬ ಬೈತೇನಾ ಮಾರೆ. ವ್ಲಾಗ್ಸ್ ಎಲ್ಲ ಬೈತೇನಾ? ಹೌದು ಅಲ್ಲ. ಹಾಯ್ ಬ್ರೋ. ಏನೋ ಪಪ್ಪಲ ತೆಲ್ತಂದಿತ್ತರಿಗೆ ಅಮ್ಮ ಬನ್ನಿ. ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ರಿ. ನಿಮ್ಮ RX ಇದು ಮರೆಯ ಮಾರಿಯಾ ಎಂತ ನಿಮ್ಮದು RX ಇತ್ತು ಮಾರಿಯಾ ಎಂತ ಮನೆ ನಿಲ್ಲಿಸಿ ಮಂಡೆ ಬಿಸಿ ಮಾಡಬೇಡ. ಎಂತ ಮನೆ ನಿಲ್ಲಿಸಿ ವ್ಯೂಸ್ ಮಸ್ತ್ ಬರುತ್ತೆ ಟ್ರೈ ಇಟ್ ಎಂತ ಹೇಳ್ತಿದ್ದ. ಓಕೆ RX ಇದು ಕಂಟೆಂಟ್ ಮಾಡಬೇಕಾ? RX ಇದು ಕಂಟೆಂಟ್ ಮಾಡು.
వీడియో లాంగ్ మల్పలే బ్రో దాల ప్రాబ్లమ్ ఇచ్చి తూవరెಲ್ಲ ಖುಷಿ ಆಪುಂಡು ಹೆಂಗೆ ಎಡಿಟಿಂಗ್ಲ ಬಂಗ ಉಂಡು ಮಲ್ಪುಗ ಟೈಮ್ ಇಜ್ಜತ್ತ ಬ್ರೋ ಟೈಮ್ ಮಸ್ತ್ ಬೋಡ ಐಕ್ ಲಾಂಗ್ ವಿಡಿಯೋ ಮಲ್ಪುಗ ನಿಗಲಿಗೆ ತೋರ ಗಮ್ಮತ್ತಡ ಮಲ್ಪುಗ ನಿಗಲಿಗೋಸ್ಕರ ಮಲ್ಪನದ ಬಕ್ಕದಾದ ಪನ್ಪುನಕುಲ್ ಮಸ್ತ್ ಪನ್ಪೇರ್ ಬ್ರೋ ಆಂಡ ಈರ್ನ ಲೆಕ್ಕನೇ ಇಪ್ಪಲೆ ಈರ್ನ ವ್ಲಾಗ್ಸ್ ತೋರೆ ಖುಷಿ ಆಪುಂಡು ಎಡಿಟಿಂಗ್ ದಾಲ ಪ್ರಾಬ್ಲಮ್ ಸೂಪರ್ ಉಂಡು ಅಂಚನೆ ಇಪ್ಪಡು ಓಕೆ ಥ್ಯಾಂಕ್ ಯು ಬ್ರೋ ಬಿಗ್ ಫ್ಯಾನ್ ಸರ್ ಓ ಥ್ಯಾಂಕ್ ಯು ಮ್ಯಾಮ್ ಅಣ್ಣ ಇವರು ತುಳುಟು ಪಾತಿರ್ಲಿಕ್ಕೆ ಏನಾರ ಮಸ್ತ್ ಖುಷಿ ಆಪುಂಡು ಕೈ ಕಾಲು ಕೆಸರಾದರೆ ಬಾಯಿ ಮೊಸರು ಅಂತ ನಾ ಹೇಳಿದ್ದೆಲ್ಲ ಅದರಲ್ಲಿ ಕೈ ಎಲ್ಲ ಕೆಸರಾಯ್ತು ಕಾಲು ಕೆಸರಾಯ್ತು ಎಂತೆಂತ ಮಾತಾಡ್ತಾರ ಅವರಿಗೆ ಇದು ಕಮೆಂಟ್ ನನ್ನ ಅಮ್ಮ ಓದಲಿ ಅಮ್ಮ ಬೈತಿದ್ರೆ ಎಂಥ ಪ್ಯಾಂಟ್ ಎಲ್ಲ ಆ ಥರ ಕೆಸರು ಮಾಡ್ಕೊಂಡು ಬಂದದ್ದು ಭಾಷೆಲ್ಲೂ ಆಗಿ ಅಂತ ಹಾಗಾದ್ರೆ ಅಮ್ಮನಿಗೆ ಅದೇ ಹೇಳ್ಬೇಕು ಕೈ ಕಾಲು ಕೆಸರಾದರೆ ಬಾಯಿ ಮೊಸರು ಅಂತ ಲವ್ ಫ್ರಮ್ ಕಾರ್ಕಳ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸಾಯಿ ಕುಮಾರ್ ಟೆನ್ಷನ್ ಆಗ್ತಾನೆ ಈಗ ಯಾಕೆ ರಕ್ಷತ್ ಪ್ರಭು ನೀವ ಮಾರೆ ಅದೇ ಸಾಯಿ ಕುಮಾರ್ ಸತ್ತ ನಾನೇ ಅನ್ಪಿನಕುಲ್ ಪನ್ಪರ್ ಬ್ರೋ ಈ ರೈಕ್ಪುರ ಮೋಡ್ ಆಫ್ ಮಾಲ್ಪೊಡ್ಚಿ ಜಸ್ಟ್ ಎಕ್ಸ್ಪ್ಲೋರ್ ಆ್ಯಂಡ್ ಹ್ಯಾವ್ ಫನ್ ಡ್ರೈವ್ ಸೇಫ್ ಥ್ಯಾಂಕ್ ಯು ಬ್ರೋ ಡ್ರೈವ್ ಅತ್ತೋ ರೈಡ್ ಮಲ್ಲೇಜ್ ಓ ಹುಬ್ಳಿಂದೆಲ್ಲ ನೋಡ್ತಾರ ಮಾರೆ ಬ್ರೋ ನೀಡ್ ಟು ಹೆಸಿಟೇಟ್ ನಾನೆಂತ ಹೇಳಿದೆ ಐ ಡೋಂಟ್ ಹೆಸಿಟೇಟ್ ಥ್ಯಾಂಕ್ ಯು ಅದು ನನ್ನ ಬೈಕಿದು ಬ್ರೇಕ್ ಪ್ಯಾಡ್ ಸ್ವಲ್ಪ ಬೇರೆ ಅಂತೆ ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೊರಟದ್ದು ನನ್ನ ಬೈಕಿದು ಹಿಂದ್ಗಡೆ ಟೈರ್ ತೆಗೆದಿದ್ರು ಹಾಗೆ ಈ ಬೈಕ್ ತೊಗೊಂಡೋಗಿ ಅಂತ ಹೇಳಿದ್ರು ಅಲ್ಲ ಹುಡುಗ ಇದ್ದಲ್ಲ ಅವ್ರದ್ದು ಅವನದು ಬೈಕ್ ಅಂತ ಇದ್ದು ಸೌಂಡ್ ನೋಡಿ ಮೋಸ್ಟ್ಲಿ ಏರ್ ಫಿಲ್ಟರ್ ಚೇಂಜ್ ಮಾಡಿದ ಅಂತ ಗಮ್ಮತ್ತಾಗೋದು ಮಾತ್ರ ಇದು ಬಿಡ್ಲಿಕ್ಕೆ ಇನ್ನೊಂದೆಂತ ಗೊತ್ತಾ ಈಗ ನಾನು ಈ ಬೈಕಲ್ಲಿ ಈ ಊರಲ್ಲಿ ಹೇಗೆ ಅಂಕಲ್ ಇಲ್ಲಿ ನೋಡಿ ಅವ್ರದ್ದು ಸ್ವ್ಯಾಗೇ ಬೇರೆ ಅವರಷ್ಟಕ್ಕೆ ಅವರು ಆರಾಮಲ್ಲಿ ಒಂದು ಒಳ್ಳೇದಂದರೆ ನಾನು ಯಾರಂತ ಯಾರಿಗೂ ಗೊತ್ತಾಗೋದಿಲ್ಲ ಹೇಗೆ ಬೇಕಾದ್ರೂ ಹೋಗ್ಬೋದು ಓ ಹೆಲ್ಮೆಟಲ್ಲಿ ಗುರ್ತು ಹಿಡಿತಾರೆ ಅದು ಬ್ರೇಕ್ ಪ್ಯಾಡ್ ಇದಲ್ಲ ಬೇರೆ ಹ್ಯಾಂಡ್ಲಿಂಗ್ ಸಹ ಒಳ್ಳೆ ಉಂಟು ABS ಉಂಟಾ ಹಾಂ ABS ಉಂಟು ಡುವೆಲ್ ಚಾನಲ್ ಅದನ್ನು ಬ್ರೇಕ್ ಈಗ ಪ್ರೆಸ್ ಮಾಡಿ ನೋಡಿದೆ ಒದ್ದಾಡ್ತಿದ್ದಾರೆ ಹಾಕ್ಲಿಕ್ಕೆ ನಾನು ಜನ ಆಗ್ಬೇಕಾ ಆದರೂ ಕೈ ಹಾಕಲಿಕ್ಕೆ ಜಾಗ ಇಲ್ಲ ನನ್ನ ಬೈಕಿದ ಕೆಲಸ ಆಯಿತು ಈಗ ಅಷ್ಟೇ ಹ್ಯಾಂಡ್ಲ್ ಬಾರ್ ಶೇಕ್ ಬರ್ತಿಲ್ಲ ಎಷ್ಟು ಟೈಮ್ ಹೀಗಿರ್ತದೆ ನೋಡಿ ಫ್ರಂಟ್ ಬ್ರೇಕೇ ಹಿಡಿತಿಲ್ಲ ಮಾರೆ ಇದು ಸ್ವಲ್ಪ ರಿಸ್ಕಿ ಸಿಚುವೇಶನ್ ಫ್ರಂಟ್ ಇದು ಮತ್ತೆ ರೇರ್ ಇದು ಬ್ರೇಕ್ ಪ್ಯಾಡ್ ಎರಡು ಚೇಂಜ್ ಮಾಡಿದೆ ಮತ್ತೆ ಬಾಲ್ ಬೇರಿಂಗ್ ಅದೇನಾಗುತ್ತೆ ಅಂದ್ರೆ ನಾವು ಆಫ್ ರೋಡ್ ಹೋಗ್ತೇವಲ್ಲ ಫುಲ್ ಜಂಪ್ ಅಲ್ಲಿ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ಇದು ಆಫ್ ರೋಡ್ ಮಾಡಿದಂತ ಬೈಕ್ ಅಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಇರೋದು ಮೆಲ್ಲ ಹೋಗ್ಲಿಕ್ಕೆ ನಮಗೆ ಮೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಒಂದು ಬೈಕ್ ತಗೊಂಡ್ಮೇಲೆ ಆಲ್ ಇನ್ ಒನ್ ಆಗಿರ್ಬೇಕು ಅದು ನೀವೆಲ್ಲ ಹೇಳಿದ್ರಲ್ಲ DV ಒಟ್ಟಿಗೆ ವ್ಲಾಗ್ಸ್ ಬೇಕಂತ ನೀವು ಕಮೆಂಟ್ ಅಲ್ಲಿ ಹೇಳಿ ನಿಮಗೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟಂತಾದ್ರೆ ನಾನು ಹಾಕ್ತೇನೆ ಅವರೊಟ್ಟಿಗೆ ವ್ಲಾಗ್ಸ್ ಎಂತ ನಾವು ಒಟ್ಟಿಗೆ ಎಲ್ಲರೂ ತಿರ್ಗ್ಲಿಕ್ಕೆ ಹೋಗ್ತೇವೆ ಆಫ್ ರೋಡ್ ಬೇಕಾದ್ರೆ ಹೋಗ್ತೇವೆ ನನಗೆ ಪರ್ಸನಲ್ ಆಗಿ ಗುರ್ತಿದ್ದಾರೆ DV ಒಟ್ಟಿಗೆ ವ್ಲಾಗ್ಸ್ ಬೇಕಂತ ಕಮೆಂಟಲ್ಲಿ ಹೇಳಿ ಕಮೆಂಟ್ ಜಾಸ್ತಿ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋ DV ಒಟ್ಟಿಗೆ ಹಾಕ್ತೇನೆ ಕಮೆಂಟಲ್ಲೇ ಹೇಳಿದ್ದಾರೆ ಕೆಲವರು ಡೈರೆಕ್ಟ್ ಹೇಳಿದ್ದಾರೆ DV ಥರ ಆಗಬೇಕು DV ಒಟ್ಟಿಗೆ ಒಂದು ವ್ಲಾಗ್ಸ್ ಬೇಕು ಹಾಗೆ ಅಂತಲ್ಲ ಅವ್ರ ಥರ ಆಗ್ಲಿಕ್ಕೆ ನಮಗೆ ತುಂಬ ಟೈಮ್ ಬೇಕು ಸಡನ್ಲಿ ಆಗ್ಲಿಕ್ಕೆ ಆಗೋದಿಲ್ಲ ಸ್ಟೋರೀಸ್ ಹಾಕಿದೆ DV ಒಟ್ಟಿಗೆ ವ್ಲಾಗ್ಸ್ ಬೇಕಾ ಅಂತ 98% ಎಸ್ ಬಂದಿದೆ ಎಂತಕ್ಕೆ ಈ ಥರ ಹಾರ್ನ್ ಆಗ್ತಾ ಮಾರೆ ಹೋಗು ಓಹ್ ಎಂತ ನಂದು ಆಲ್ರೆಡಿ ನಂದು ಬ್ರೇಕ್ ಇಲ್ಲ ಆದರೆ ನಾನು ಬೈತೇನಲ್ಲ ವ್ಲಾಗ್ಸಲ್ಲಿ ಕೆಲವರಿಗೆಲ್ಲ ಖುಷಿ ಆಗ್ತದೆ ಅದು ಆದರೆ ನಂದು ಪೇರೆಂಟ್ಸಿಗೆ ಖುಷಿ ಆಗ್ತಿಲ್ಲ ನನ್ನ ಪಪ್ಪ ಅಮ್ಮ ಹೇಳ್ತಿದ್ರು ನೀನು ಹಾಗೆಲ್ಲ ಬೈಬೇಡ ಮಾರೆ ವ್ಲಾಗ್ಸಲ್ಲಿ ಎಂತಕ್ಕೆ ಬೈತಿ ಹಾಗೆಲ್ಲ ನೀನು ಹೇಳಿದರೆ ಜನರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿಕ್ಕೆ ಕೆಲವು ಉಂಟು ನೋಡುವ ನನಗೆ ಹಿಂದ್ಗಡೆಯಿಂದ ಯಾರೆಲ್ಲ ಎಂತೆಲ್ಲ ಹೇಳಿದಾರಲ್ಲ ಅವ್ರದ್ದೆಲ್ಲ ಹೆಸರನ್ನ ವ್ಲಾಗಲ್ಲಿ ತೆಗಿತೇನೆ ನೋಡಿ ಆಗ ಗಮ್ಮತ್ತಿರ್ತದೆ ಹೇಳಿದವರಿಗೆ ಟೆನ್ಷನ್ ಆಯ್ತಂತ ಹೆದರಬೇಡಿ ಮಾರೆ ನಿಮ್ಮ ಹೆಸರು ಹೇಳೋದಿಲ್ಲ ನಾ ಯೂಟ್ಯೂಬ್ ಮಾಡಿದ್ದೇನಲ್ಲ ನನಗೆ ಸಿಕ್ಕಿದ ಚಾನ್ಸ್ ಅಂತ ಎಲ್ಲ ಹೇಳ್ತಿದ್ದೆ ನಾನು ನನಗೆ ಹೇಳಲಿಕ್ಕೆ ಉಂಟು ತಡಿ ಎಲ್ಲರನ್ನು ಒಬ್ಬರನ್ನು ಬಿಡುವುದಿಲ್ಲ ಗಮ್ಮತ್ತಿರ್ತದೆ ಅದೇ ನಿಮ್ಗೆ ಇಷ್ಟ ಆದರೆ ಮಾತ್ರ ನಾನು ಹೇಳೋದು ನಿಮ್ಗೆ ಇಷ್ಟ ಆಗೋದಿಲ್ಲ ಅಂದ್ರೆ ನಾನು ಹೇಳೋದಿಲ್ಲ ಆದ್ರೆ ನಂದು ಲೈಫ್ ಸ್ಟೋರಿ ಮಾತ್ರ ಗಮ್ಮತ್ತುಂಟು ನಾವೆಂತೆಲ್ಲ ಕಿತಾಪತಿ ಎಲ್ಲ ಮಾಡಿದ್ದೇವೆ ಗೊತ್ತಾ ಆದ್ರೆ ಯಾರಿಗೂ ಹಿಂಸೆ ಕೊಡ್ಲಿಲ್ಲ ನಮ್ಮಷ್ಟಕ್ಕೆ ನಾವು ನೋಡಿ ಈಗ ನಾನು ಸೀದಾ ಮನೆ ಹೋಗ್ತೇನೆ ಮನೆಗೆ ಹೋಗಿ ಕಾರ್ ತಗೊಂಡು ಮುನಿಯಲ್ಲಿ ಹೋಗಿ ಬರ್ಬೇಕು ಒಂದು ಪೇಮೆಂಟ್ ಕಲೆಕ್ಟ್ ಮಾಡ್ಲಿಕ್ಕೆ ತಂದೆ ಪಪ್ಪ ಹೇಳಿದ್ರು ಫೋನ್ ಮಾಡಿ ಹೋಗಿ ಬರೋ
ನಾನೀಗ ಮುನಿಯಾಲಿಗೆ ಹೊರಟದ್ದು. ಮುನಿಯಾಲ್ ಅಂದ್ರೆ ನಮ್ದು ಹೆಬ್ರಿಗಿಂತ ಒಂದು 12 ಕಿಲೋಮೀಟರ್ಸ್ ಉಂಟು. ಒಂದು ಪೇಮೆಂಟ್ ಕಲೆಕ್ಟ್ ಮಾಡ್ಲಿಕ್ಕಿತ್ತು. ನಂದು ಪೇಮೆಂಟ್ ಸಿಗ್ತದೆ, ಇವೊಂದು ಪೇಮೆಂಟ್ ಬಾಕಿ ಉಂಟು. ನಿಂಗೆಂತ ಚೆಕ್ ಕೊಡ್ತಾರೆ ಹೇಳಿದ್ರ? ನಾಳೆ ಕೊಡ್ತಾರೆ. ಸೊ ಇದೀಗ ಮುನಿಯಾಲ್ ಸ್ಕೂಲ್ ಆ್ಯಂಡ್ ಕಾಲೇಜ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಮೊಮೆಂಟೋ ಮಾಡಿತ್ತು. ಸೊ ಮೊಮೆಂಟೋದು ಬಿಲ್ ಒಂದು ಪೆಂಡಿಂಗ್ ಇತ್ತು, ಹಾಗೆ ಬಿಲ್ ತಗೊಂಡೋಗ ಅಂತ ಬಂದದ್ದು. ಸೊ ನಮ್ದು ಮೊಮೆಂಟೋ ಮತ್ತೆ ಬ್ಯಾನರ್ ಇದೆಲ್ಲ ಬಿಸ್ನೆಸ್ ಉಂಟು. ಬ್ಲಾಗ್ ಹೇಗಾಗ್ತದೆ? ಸೂಪರ್ ಅಲ್ಲ? ಬೇರೆ ಟಾಪ್ ಹೌದಾ? ಕಂಟೆಂಟ್ ಅಂಚೆತ್ತನೆ ನಿಖುಷಿ ಅಂಡ್ ಯಾವ ಮಾರೆ ನಿಗಲ್ಲ ಬಸ್ ಆತದ. ಇದೆಲ್ಲ ಇವ್ರದೇ, ನಮ್ಮ ಡಿಸ್ಟ್ರಿಬ್ಯೂಷನ್ ಲೋಕಲ್ ಸಾಫ್ಟ್ ಡ್ರಿಂಕ್ಸ್. ಲೋಕಲ್ ಸಾಫ್ಟ್ ಡ್ರಿಂಕ್ಸ್ ಮತ್ತೆ ಕೋಕೋ ಕೋಲಾ ಎಲ್ಲ ಡಿಸ್ಟ್ರಿಬ್ಯೂಟರ್. ಸೊ ತುಂಬ ಕಡೆ ಎಲ್ಲ ನೀವೆಲ್ಲ ವ್ಯೂವರ್ಸೇ ಕೊಡ್ತಿರ್ಬೋದಲ್ಲ? ನೀವೇ ಕೊಡ್ತಿರ್ಬೋದು, ಇವರೇ ಡಿಸ್ಟ್ರಿಬ್ಯೂಟ್ ಮಾಡಿ. ಈ ನಾಯಿ ಅಂತ ಸೈಕ್ ಮಾಡ್ತುಂಟು ಮಾರೆ, ನೋಡ ನಾಯಿನ್ ಸಹ ನೋಡಿ ಬರೋ. ನಾಯಿ ಕ್ಯೂಟ್ ಉಂಟು ಮಾರೆ, ಆದಷ್ಟು ಸೈಕ್ ಮಾಡಿದೆ ಅಂತಾಗೆ. ಹೈ ನೈಸ್ ಟೀತ್ ಬ್ರೋ. ಹೈ ಓ ಬುಡಿಯಾ ಹೆಂಗ ಹಾಕಿಂಡ ತಿಕ್ಕ ಬ್ರೋ. ಇಲ್ಲ ದೊಲೆ ಬರ್ಪಣ ಹೆಬ್ರಿ ಸೈಡ್ ಬರೋ ಇದ್ದ ಬಂದದ ಕೆಲಸ ಮುಗೀತು. ಇನ್ನು ಸೀದಾ ಹೆಬ್ರಿಗೆ ಸೀದಾ ಬೋಳಿ ಅದ ಸಿಯು ಅಂದ್ರೆ ಅವ್ನ ಮನೆ ಇಲ್ಲೇ ಇದೇ. ಅವ್ನ ಮನೆ ಇದ್ರು ಸ್ಕೂಲ್. ಒಬ್ನಿಗೆ ಹೋಗ್ಲಿಕ್ಕೆ ನಾಚಿಕೆ ಇದೆ, ಅದಕ್ಕೆ ನಾನು ಅವನನ್ನು ಕರ್ದದ್ದು ನಿನ್ಸ ಬಾ ಅಂತ. ಮತ್ತೆ ಅವ್ರದ್ದು ಯಾವುದು ಬಿಲ್ ಇತ್ತಂತೆ ತಗೊಳ್ಳಿಕ್ಕೆ, ಒಬ್ನೇ ಹೋಗುದು ಅಂತಂದೇಳಿ ಅವನನ್ನು ಕರ್ಕೊಂಡು ಹೋಗಿ. ಒಬ್ಬರು ಫ್ರೆಂಡ್ ಬರ್ಲಿಕ್ಕಿದ್ದಾರೆ, ಅವರು ಹೈಲೆಕ್ಸ್ ತಗೊಂಡಿದ್ರು 2 months ಬ್ಯಾಕ್. 2 months ಆದ್ಮೇಲೆ ಅವ್ರ ಕೈಗೆ ಅವ್ರದ್ದು ಹೈಲೆಕ್ಸ್ ಸಿಗ್ತಿರೋದು ಮಾಡಿಫೈ ಆದ್ಮೇಲೆ. ಮಾಡಿಫಿಕೇಶನ್ ಪ್ರೊಸೆಸ್ 2 months ಇತ್ತು ಅವ್ರದ್ದು. ತುಂಬಾ ಕ್ರೇಜ್ ಆಗಿದೆ ಗಾಡಿ ಮಾತ್ರ. ಈಗ ತೋರಿಸ್ತೇನೆ, ಜಾಸ್ತಿ ಏನು ಬ್ಲಾಗ್ ಮಾಡೋದಿಲ್ಲ, ಅವ್ರ ಫ್ಯಾಮಿಲಿ ಒಟ್ಟಿಗೆ ಬರ್ತಿರೋದು. ನೋಡಿದ್ರಲ್ಲ ಹೈಲೆಕ್ಸ್ ಹೇಗಿತ್ತು? ಕಮೆಂಟ್ ಮಾಡಿ. ನಾನದು ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ಅದ್ರದ್ದು, ನಮಗೆ ಟೈಮ್ ಸೇರಲಿಲ್ಲ ಮತ್ತು ಅವರಿಗೂ ಟೈಮ್ ಇರಲಿಲ್ಲ, ಹಾಗೆ ಬೇಗ ಹೋದ್ರು ಅವರು. ನಿಮ್ಗೆ ಇಷ್ಟ ಇದ್ದರೆ ನಾನು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಒಂದು ವ್ಲಾಗ್ ಮಾಡ್ತೇನೆ ಆ ಗಾಡಿದು. ತುಂಬ ಲಕ್ಷ ಖರ್ಚು ಮಾಡಿದ್ದಾರೆ ಅದಕ್ಕೆ, ಎಂತೆಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ, ಎಷ್ಟೆಲ್ಲ ಖರ್ಚಾಗಿದೆ, ಎಲ್ಲೆಲ್ಲಿ ಪಾರ್ಟ್ಸ್ ತರಿಸಿದ್ದು ಎಲ್ಲ ಹೇಳ್ತೇನೆ. 510 ಪವರ್. ಹಾಂ ಹಾಯ್ ಒಂದೇ ಐತಿತ್ತು ಲೀಟರ್ಗೆ. ಹಾಂ ಮನೆ ಹೋಗಿ ಹಿಂದ್ಗಡೆದು ಸೀಟ್ ತೆಗಿತೇನೆ. ನಾಳೆ ಸ್ವಲ್ಪ ಮಣಿಪಾಲ್ ಹೋಗ್ಲಿಕ್ಕೆ ಉಂಟು, ಮತ್ತು ನಾಳೆ ಟೈಮ್ ಇರೋದಿಲ್ಲ. ಸ್ಪೀಡ್ ಹೋಗ್ಲಿಕ್ಕೂ ಹೆದರಿಕೆ ಮಾರೆ, ಬ್ರೇಕೇ ಇಲ್ಲ ನೋಡಿ. ಈಗ ಯಾರಿಗಾದ್ರೂ ಹೋಗಿ ಗುದ್ದಿದ್ರೆ ಬ್ರೇಕ್ ಇಲ್ಲ ಅಂತ ಹೇಳಿದ್ರೆ ನಂತರ ಅವ್ನು ಹೋಗೋದೇ ಸ್ಪೀಡ್ ಅಂತ ಹೇಳ್ತಾರೆ. ಇದೀಗ ಹೀಗೆ ತೋರ್ತದೆ ವಿದೌಟ್ ಸೀಟ್. ನನಗೆ ಇದೇ ಸ್ಟೈಲ್ ಇಷ್ಟ, ಒಬ್ಬನೇ ಕೂತ್ಕೊಂಡು ಹೋಗ್ಲಿಕ್ಕೆ. ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಡಬಲ್ ಸೀಟಲ್ಲಿ ಒಂದೇನಂದ್ರೆ ಹಿಂದೆ ನೋಡುವಾಗ ಬಲ್ಕ್ ಕಾಣ್ತದೆ, ಬರೀ ಸೀಟ್ ಮಾತ್ರ ಅಲ್ಲ, ನಾನು ಪುನಃ ಕ್ಯಾರಿಯರ್ ಹಾಕಿದ್ದಾನಲ್ಲ, ಸೊ ಕ್ಯಾರಿಯರ್ ಇಲ್ಲಿವರೆಗೆ ಬರ್ತದೆ. ಏನಾಗುತ್ತೆ ಅಂದ್ರೆ ಬೈಕ್ ಸ್ವಲ್ಪ ದೊಡ್ಡದು ಕಾಣ್ತದೆ ಅಷ್ಟೇ, ಅದೇನು ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ. 3rd ವಿಡಿಯೋದಲ್ಲ 4th ವಿಡಿಯೋದಲ್ಲಿ ಯಾರೋ ಹೇಳಿದ ಎಂಡಿಂಗ್ ಅಲ್ಲಿ ನೀವು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ಹೇಳಿ ಅಂತ. ಸೊ ನನಗೆ ಹಾಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಯಾವುದು ಫೋರ್ಸ್ಫುಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ನಿಮಗೆ ಇಷ್ಟ ಆದರೆ ನಾನು ಕಂಟೆಂಟ್ ಮಾಡ್ತೇನೆ, ನನಗೆ ಕಂಟೆಂಟ್ ಕೊಡ್ಲಿಕ್ಕೆ ಇಷ್ಟ, ನಿಮಗೆ ನೋಡ್ಲಿಕ್ಕೆ ಇಷ್ಟ ಇದ್ರೆ ನೀವು ನೋಡಿ. ಫಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ನಾನು ಡಿಸಪಾಯಿಂಟ್ ಮಾಡೋದಿಲ್ಲ, ಕ್ರೇಜಿ ಕಂಟೆಂಟ್ ಇರ್ತದೆ. ಈಗ ಒಂದೇ ಅಂತಂದರೆ ಮಳೆಗಾಲ ಅಲ್ಲ, ಸೊ ನಮ್ದು ಯಾವುದು ಆಟೋ ಎಕ್ಸ್ಪೋ ಇಲ್ಲ, ಯಾವುದು ಈವೆಂಟ್ಸ್ ಇಲ್ಲ, ರೈಡ್ ಆಗಿ ಎಲ್ಲ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಳೆಯಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟರ್ ಪ್ರೂಫಿಂಗ್ ಏನೋ ಬರ್ತದೆ ಅದಕ್ಕೆ ಮೈಕ್ ಅಡಾಪ್ಟರಿಗೆ, ಸೊ ಅದು ತಗೊಂಡು ಮಾಡ್ಬೋದು. ಆದ್ರೆ ನಂಗೆ ತುಂಬ ಇರಿಟೇಷನ್ ಆಗ್ತದೆ ಮಳೆ ಬರೋಗಿಲ್ಲ ವ್ಲಾಗ್ ಮಾಡಲಿಕ್ಕೆ. ಮಳೆ ಒಂದು ಕಮ್ಮಿ ಆಗಲಿ, ಕ್ರೇಜಿ ಕಂಟೆಂಟ್ಸ್ ಬರ್ತದೆ. ಸೊ ನೆಕ್ಸ್ಟ್ ಒಂದು ಆಫ್ ರೋಡಿಂಗ್ ಹೋಗೋದೊಂದು ಪ್ಲಾನ್ ಉಂಟು. ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಾನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಲ್ಲ ನಾನು ಹೇಳೋದಿಲ್ಲ. ನಿಮಗೆ ಇಷ್ಟ ಆದರೆ ನೀವು ನೋಡಿ, ನಿಮಗೆ ಇಷ್ಟ ಆಗೋ ಥರ ನಾನು ಕಂಟೆಂಟ್ ಕೊಡ್ತೇನೆ. ಹಾಗೆ ಹೇಳೋದಾದ್ರೆ ಹೇಳಿದೆ ನಾನು, ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮನಸ್ಸಾದರೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬೇಕು, ಒಟ್ರಾಶಿ ಬೇಕು ಹಾಗೇನಿಲ್ಲ, ಆದರೂ ನಾವು ನಂಬರ್ಸಿಗೆ ನಾವು ಖುಷಿ ಪಡ್ತೀವಿ. ನಾವು ನೋಡಿ ಸೆಕೆಂಡ್ ವಿಡಿಯೋ ಹಾಕಿದ್ದಲ್ಲ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಅಂತ, ಜನರಿಗೆ ಇಷ್ಟ ಆಗ್ತುಂಟು ಅಂತ ಒಂದು ಖುಷಿ ಆಗ್ತದೆ. ನನಗೆ ಡಿಸಪಾಯಿಂಟ್ ಆಗಲಿಲ್ಲ ನಂದು ವ್ಯೂವರ್ಸಿಂದ. ನಾನು ಯಾವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಅವತ್ತಿಂದ ಬೇಗ ಗ್ರೋ ಆಗ್ತುಂಟು. 1K ಸಬ್ಸ್ಕ್ರೈಬರ್ಸ್ ಬೇಗ ಆಗಿದೆ. ಈಗ ಆಲ್ಮೋಸ್ಟ್ 2K ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕೆ ಬಂದಿದೆ. ಇನ್ನೊಂದು 100 or 200 ಸಬ್ಸ್ಕ್ರೈಬರ್ಸ್ ಆದರೆ 2000 ಸಬ್ಸ್ಕ್ರೈಬರ್ಸ್ ಆಗ್ತದೆ. ಸೊ ನೋಡುವ ಈ ಜರ್ನಿ ಎಲ್ಲಿವರೆಗೆ ಹೋಗ್ತದೆ ಅಂತ. ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಲಿಲ್ಲ ಇಲ್ಲಿಗೆ. ನನಗೆ ತಿರುಗಲಿಕ್ಕೆ ಇಷ್ಟ, ನನಗೆ ಕಂಟೆಂಟ್ ತೆಗಿಲಿಕ್ಕೆ ಇಷ್ಟ. ಇವತ್ತಿನ ನಾನು ವಿಡಿಯೋ ನೋಡಿ, ನಾನು ಬ್ರೇಕ್ ಪ್ಯಾಡ್ಸ್ ಎಲ್ಲ ಹಾಕಿದೆ, ನನ್ನ ಫ್ರೆಂಡ್ ಸಿಕ್ಕಿದ ಮಾತಾಡಿದೆ. ಸೊ ಅದನ್ನ ನನ್ನ ಕಂಟೆಂಟ್ ನಾನು ಯೂಟ್ಯೂಬಿಗೆ ಹಾಕ್ತೇನೆ. ಎಷ್ಟೋ ವರ್ಷ ಬಿಟ್ಟು ನಮ್ಗೆ ಅದು ನೋಡ್ಬೋದಲ್ಲ. ಇಲ್ಲಾಂದ್ರೆ ನಾನೇನು ಮಾಡ್ತೇನೆ, ಜಸ್ಟ್ ಹೋಗಿ ನಾವು ಜಸ್ಟ್ ಚೇಂಜ್ ಮಾಡಿ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋದು. ನಂಗೆ ಆ ಥರ, ನನಗೆ ಮೆಮೊರಿ ಕ್ರಿಯೇಟ್ ಆಗಬೇಕು.
ನಿಮಗೆ ಕ್ರೇಜಿ ಕಂಟೆಂಟ್ಸ್ ನೋಡಲಿಕ್ಕೆ ನಿಮ್ಗೆ ಇಷ್ಟ ಇದ್ರೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗ್ತದೆ ನಾ ಪೋಸ್ಟ್ ಮಾಡಿದ್ದು. ಹಾಗೆ ಹೇಳ್ತಾ ಇವತ್ತಿದ್ದು ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡುವ. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.